ಸ್ಟೂಡೆಂಟ್ಸ್, ನಿಮಗೆ ನಾನು ಶೇರ್ ಮಾಡಿರ್ತಕ್ಕಂಥ ವಿಡಿಯೋ ತುಂಬ ಫಾಸ್ಟ್ ಆಯಿತು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಈ ವಿಡಿಯೋನ ಮತ್ತೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಲೆಸನ್ನಲ್ಲಿ ನೀವು ಕನ್ಫ್ಯೂಸ್ ಆಗೋ ಅಂಥದ್ದು ಮತ್ತು ಡಿಫಿಕಲ್ಟ್ ಆಗೋ ಅಂಥದ್ದು ಏನೂ ಇಲ್ಲ. ಫಸ್ಟ್ ಈ ಲೆಸನ್ನಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಮಕ್ಕಳ ಅಂದರೆ, ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್. ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂದರೆ ಏನು? ಲಿವಿಂಗ್ ಥಿಂಗ್ಸ್ ಹ್ಯಾವ್ ದಿ ಎಬಿಲಿಟಿ ಟು ಮೇಕ್ more of their own kind. This process is called reproduction. ಅಂದ್ರೆ ನೀವು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮಗೆ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಓದಿದ್ದೀರಾ ಅಲ್ವಾ? ಸೊ ಲಿವಿಂಗ್ ಥಿಂಗ್ಸ್ ಅಂದ್ರೆ ಅದ್ರ ಫ್ಯೂಚರ್ ಗೊತ್ತಿದೆ ಅಲ್ವಾ? ಲಿವಿಂಗ್ ಥಿಂಗ್ಸ್ ಹ್ಯಾವ್ ದಿ ಎಬಿಲಿಟಿ ಟು ರೀಪ್ರೊಡ್ಯೂಸ್ ಅಲ್ವಾ? ಸೊ ಅವು ಲಿವಿಂಗ್ ಥಿಂಗ್ಸ್ಗಳು ನೆಕ್ಸ್ಟ್ ಜನ್ರೇಷನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಎಬಿಲಿಟಿನ ಹೊಂದಿರುತ್ತೆ. ಅಂದರೆ ಒಂದು ಪ್ರಾಣಿ ತನ್ನ ಮಗುವಿಗೆ ಡೈರೆಕ್ಟಾಗಿ ಜನ್ಮ ಕೊಡತಕ್ಕಂಥ ಒಂದು ಪ್ರೊಸೆಸ್ನ ನಾವೇನಂತೀವಿ? ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸೊ reproduction is a process by which new living being resembling the parents are produced. Reproduction process ನ್ಯೂ ಲಿವಿಂಗ್ ಥಿಂಗ್ಸ್ ಬೀಯಿಂಗ್ ರಿಸೆಂಬ್ಲಿಂಗ್ ದಿ ಪೇರೆಂಟ್ಸ್. ಈ ನಾವು ರೀಪ್ರೊಡಕ್ಷನ್ ಅನ್ನೋ ಪ್ರೊಸೆಸ್ಸು, ಈ ರೀಪ್ರೊಡಕ್ಷನ್ ಅನ್ನೋ ಪ್ರೊಸೆಸ್ಸಲ್ಲಿ ಅಂದರೆ ಒಂದು ಪ್ರಾಣಿ ತನ್ನ ಮಗುವಿಗೆ ಡೈರೆಕ್ಟಾಗಿ ಜನ್ಮ ಕೊಟ್ಟಾಗ ಏನಾಗುತ್ತೆ? ಹಾಕಿರ್ತಕ್ಕಂಥ ಜನ್ಮ ಕೊಟ್ಟಿರ್ತಕ್ಕಂಥ ಆ ಬೇಬಿ ತನ್ನ ಪೇರೆಂಟ್ಸ್ನ ಹೋಲೋ ಥರ ಇರುತ್ತೆ. ಯಾವಾಗ ಒಂದು ಪ್ರಾಣಿ ಡೈರೆಕ್ಟಾಗಿ ತನ್ನ ಮಗುವಿಗೆ ಬರ್ತ್ನ ನೀಡಿದಾಗ, ಅಂದರೆ ಜನ್ಮ ಕೊಟ್ಟಾಗ. ಸೊ ಇದರಲ್ಲಿ 2 ಟೈಪ್ಸ್ ಇದೆ. ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಲ್ಲಿ 2 ಟೈಪ್ಸ್ ಇದೆ. 2 ಟೈಪ್ಸ್ ಅಂದ್ರೆ ಇಲ್ಲಿ ನೋಡಿ, ವೆನ್ ಇಟ್ ಕಮ್ಸ್ ಡೌನ್ ಟು ರೀಪ್ರೊಡಕ್ಷನ್ ದೇರ್ ಆರ್ ಬೇಸಿಕ್ಲಿ 2 ಗ್ರೂಪ್ಸ್ ಆಫ್ ಅನಿಮಲ್ಸ್ ಅಂತ ಇದೆ ಅಲ್ವಾ? ಅಂದ್ರೆ those that directly given birth to young ones and those that lay eggs. ಅಂದ್ರೆ ಪ್ರಾಣಿಗಳು ಡೈರೆಕ್ಟಾಗಿ ತನ್ನ ಮಗುವಿಗೆ ಜನ್ಮ ಕೊಡೋದ್ರ ಮೂಲಕ ರೀಪ್ರೊಡಕ್ಷನ್ನ ಮಾಡೋದು. ಇನ್ನು ಕೆಲವೊಂದು ಪಕ್ಷಿಗಳು ಪ್ರಾಣಿಗಳು ಡೈರೆಕ್ಟಾಗಿ ಜನ್ಮ ಕೊಡೋದಿಲ್ಲ. ಏನು ಮಾಡುತ್ತೆ? ಸೊ ಲೇಯಿಂಗ್ ಎಗ್ಸ್, ಮೊಟ್ಟೆ ಇಟ್ಟು ಮೊಟ್ಟೆಗಳಿಗೆ ಅದೇನು ಇನ್ಕ್ಯುಬೇಷನ್ ನೀಡ್ಬಿಟ್ಟು, ಅಂದ್ರೆ ಕಾವು ಕೊಟ್ಬಿಟ್ಟು ಮರಿನ ಮಾಡುತ್ತೆ. ಅವು ಡೈರೆಕ್ಟ್ ಆಗಿ ಜನ್ಮ ಕೊಡೋದಿಲ್ಲ. ಸೊ ಅದಕ್ಕೆ ಈ ರೀಪ್ರೊಡಕ್ಷನ್ ಪ್ರೊಸೆಸ್ ಅನ್ನ ನಾವು 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಡೈರೆಕ್ಟ್ ಗಿವನ್ ಬರ್ತ್ ಟು ಯಂಗ್ ಒನ್ಸ್ ಅಂಡ್ ದೋಸ್ ದಟ್ ಲೇಯಿಂಗ್ ಎಗ್ಸ್. ಇದನ್ನ ನಾವು ವಿಡಿಯೋದಲ್ಲಿ ನೋಡಿದ್ದೀರಾ ಅಲ್ವಾ ನೀವು? ನೆಕ್ಸ್ಟ್ ಅನಿಮಲ್ಸ್ ಗಿವಿಂಗ್ ಬರ್ತ್ ಡೈರೆಕ್ಟ್ಲಿ. ಅನಿಮಲ್ಸ್ ಡೈರೆಕ್ಟ್ ಆಗಿ ತಮ್ಮ ಮಗುವಿಗೆ ಜನ್ಮ ಕೊಡೋದು. ಈಗ ಫಸ್ಟ್, ಅನಿಮಲ್ಸ್ ದಟ್ ಡು ನಾಟ್ ಲೇ ಎಗ್ಸ್ ಗಿವ್ ಬರ್ತ್ ಟು ಯಂಗ್ ಬೇಬೀಸ್ ದಟ್ ಫೀಡ್ ಆನ್ ದೇರ್ ಮದರ್ಸ್ ಮಿಲ್ಕ್. ಸಚ್ ಮಾಮಲ್ಸ್ ಆರ್ ಕಾಲ್ಡ್ ಮಾಮಲ್ಸ್. Animals that do not lay eggs give birth to young babies that feed on their mother's milk. Such animals are called mammals. Most animals have hair on their body. They also have well-developed brain. Human beings, dogs, cats, cows, rabbits are common examples. ಅಂದ್ರೆ animals giving birth directly, ನೇರವಾಗಿ ತಮ್ಮ ಮರಿಗಳಿಗೆ ಜನ್ಮ ಕೊಡೋದನ್ನ ನಾವು ಏನಂತ ಕರಿತೀವಿ? ಗಿವಿಂಗ್ ಬರ್ತ್ ಡೈರೆಕ್ಟ್ಲಿ, ನೇರವಾಗಿ ಜನ್ಮ ಕೊಡೋದು. ಅದೇ ರೀತಿ ಜನ್ಮ ಕೊಟ್ಟು ಮೊಟ್ಟೆ ಹಿಡ್ದಲೆ ಡೈರೆಕ್ಟ್ ಆಗಿ ಪ್ರಾಣಿಗಳನ್ನೇ ಮರಿ ಹಾಕ್ತಕ್ಕಂಥದ್ದನ್ನ ನಾವು ಡೈರೆಕ್ಟ್ ಬರ್ತ್ ಅಂತ ಕರಿತೀವಿ. ಸೊ ಒಂದು ಪ್ರಾಣಿ ತನ್ನ ಮಗುವಿಗೆ ಜನ್ಮ ಕೊಟ್ಬಿಟ್ಟು ಮತ್ತೆ ಅದಕ್ಕೆ ಏನ್ ಮಾಡುತ್ತೆ? ತಾನೇ ಅದಕ್ಕೆ ಮಿಲ್ಕ್ನ ಫೀಡ್ ಮಾಡಿಬಿಟ್ಟು ಬೆಳೆಸುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಮಾಮಲ್ಸ್ ಅಂತ ಕರಿತೀವಿ. ಯಾವ ಪ್ರಾಣಿಗಳು ತನ್ನ ಮಗುವಿಗೆ ಹಾಲನ್ನ ನೀಡಿ
ಗ್ರೋತ್ ಮಾಡುತ್ತೋ ಅದನ್ನ ನಾವು ಮಾಮಲ್ಸ್ ಅಂತ ಕರಿತೀವಿ. ಮೋಸ್ಟ್ ಅಂದ್ರೆ ಹಾಲು ಉಣಿಸುವ ಪ್ರಾಣಿಗಳಿಗೆ ನಾವು ಮಾಮಲ್ಸ್ ಅಂತ ಕರಿತೀವಿ. ಮೋಸ್ಟ್ ಮಾಮಲ್ಸ್ ಹ್ಯಾವ್ ಏರ್ ಆನ್ ದೇರ್ ಬಾಡಿ. ಅಂದ್ರೆ ಮಾಮಲ್ಸ್, ಈ ಮಾಮಲ್ಸ್ ಅಂದ್ರೆ ಸಸ್ತನಿಗಳು, ಅಂದ್ರೆ ತನ್ನ ಮರಿಗಳಿಗೆ ಎದೆ ಹಾಲನ್ನು ಉಣಿಸ್ತಕ್ಕಂಥ ಪ್ರಾಣಿಗಳಿಗೆ ನಾವು ಮಾಮಲ್ಸ್ ಅಂತ ಕರಿತೀವಿ. ಸೊ ಈ ಮಾಮಲ್ಸ್ ತಮ್ಮ ಏನಿರುತ್ತೆ ತಮ್ಮ ಬಾಡಿ ಮೇಲೆ ಏರ್ಸ್ ಇರುತ್ತೆ. ದೇ ಆಲ್ಸೋ ಹ್ಯಾವ್ ವೆಲ್ ಡೆವಲಪ್ಡ್ ಬ್ರೈನ್. ಅದೇ ರೀತಿ ವೆಲ್ ಡೆವಲಪ್ಡ್ ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ, ಹೆಚ್ಚು ಬುದ್ಧಿಯನ್ನ ಹೊಂದಿರ್ತಕ್ಕಂಥ ಮೆದುಳನ್ನ ಹೊಂದಿರುತ್ತೆ. ಅದಕ್ಕೆ ನೋಡಿ, ಈಗ ಡಾಗ್ಸ್ ಇರ್ಬೋದು, ಕ್ಯಾಟ್ ಇರ್ಬೋದು, ನಾವು ಮನೆಯಲ್ಲಿ ಸಾಕಿದಾಗ ಈಗ ಹಸುಗಳು ಇರ್ಬೋದು, ನಾವು ಹೇಳಿದ್ದನ್ನ ಸ್ವಲ್ಪ ಕೇಳುತ್ತೆ. ಈ ಡಾಗ್ಸ್ನ ಬಾ ಅಂದ್ರೆ ಬರುತ್ತೆ, ಹೋಗು ಅಂದ್ರೆ ಹೋಗುತ್ತೆ ಅಲ್ವಾ. ಸೊ ಈ ಟೈಪ್. ನೆಕ್ಸ್ಟ್, ಮಾಮಲ್ಸ್ ಲುಕ್ ಆಫ್ಟರ್ ದೇರ್ ಯಂಗ್ ಒನ್ಸ್ ವೆರಿ ಕೇರ್ಫುಲಿ. While most mammals live on land, but there are some aquatic mammals too. Whales and dolphins are mammals found in water. ನೋಡಿ, ನಾವು ಈಗ ಡಾಗ್ಸು, ಕ್ಯಾಟ್ಸು ಮತ್ತೆ ಕೌ ಇವೆಲ್ಲ ಏನು ಲ್ಯಾಂಡ್ ಅಲ್ಲಿ ಅಂದ್ರೆ ಭೂಮಿ ಮೇಲೆ ಇರುತ್ತೆ. ಬಟ್ ವೇಲ್ಸ್ ಅಂಡ್ ಡಾಲ್ಫಿನ್ಸ್, ಈ ಡಾಲ್ಫಿನ್ಸು ಮತ್ತೆ ತಿಮಿಂಗಿಲಗಳು ಎಲ್ಲಿರುತ್ತೆ? ದೊಡ್ಡ ದೊಡ್ಡ ಸಮುದ್ರಗಳಲ್ಲಿ ಇರುತ್ತೆ ಅಲ್ವಾ. ಸೊ ಇವು ಕೂಡ ಮಾಮಲ್ಸ್, ಅಂದ್ರೆ ಇವು ಕೂಡ ತಮ್ಮ ಮರಿಗಳಿಗೆ ಹಾಲನ್ನು ಉಣಿಸ್ತಕ್ಕಂಥ ಪ್ರಾಣಿಗಳು. ಸೊ ಇವು ಕೂಡ ಮಾಮಲ್ಸ್. ನೆಕ್ಸ್ಟ್, ಈಗ ನಿಮಗೆ ಅರ್ಥ ಆಯ್ತಲ್ವಾ? ತಮ್ಮ ಮೊಟ್ಟೆ ಇಡದೆ ಡೈರೆಕ್ಟ್ ಆಗಿ ಮರಿಗಳನ್ನ ಹಾಕ್ತಕ್ಕಂಥ, ಅಂದ್ರೆ ಯಂಗ್ ಒನ್ಸ್ಗೆ ಡೈರೆಕ್ಟ್ ಆಗಿ ಜನ್ಮ ಕೊಡ್ತಕ್ಕಂಥ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಮಾಮಲ್ಸ್ ಅಂತಾನು ಕರಿತೀವಿ. ಇದನ್ನ ಗಿವಿಂಗ್ ಬರ್ತ್ ಡೈರೆಕ್ಟ್ಲಿ, ಅಂದ್ರೆ ನೇರವಾಗಿ ತಮ್ಮ ಮರಿಗಳಿಗೆ ಜನ್ಮ ಕೊಡ್ತಕ್ಕಂಥ ಪ್ರೊಸೆಸ್. ನೆಕ್ಸ್ಟ್, ಇನ್ನೊಂದು ಯಾವ ಟೈಪು? ಲೇ ಎಗ್ಸ್, ಅಂದ್ರೆ ಮೊಟ್ಟೆ ಇಟ್ಟು ಮೊಟ್ಟೆಗೆ ಇನ್ಕ್ಯುಬೇಟ್ ಮಾಡಿ, ಅಂದ್ರೆ ಕಾವನ್ನ ಕೊಟ್ಬಿಟ್ಟು ಮರಿಗಳನ್ನ ಮಾಡ್ತಕ್ಕಂಥ ಪ್ರೊಸೆಸ್ನ ನಾವೇನಂತೀವಿ? ಎಗ್ ಲೇಯಿಂಗ್ ಅನಿಮಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಗೆ ಕೋಳಿ ಇರ್ಬೋದು, ಈ ಬರ್ಡ್ಸ್ ಆಲ್ಮೋಸ್ಟ್ ಆಲ್, ಕ್ರೊಕೊಡೈಲ್ಸ್ ಕೂಡ, ಇವೆಲ್ಲ ಏನ್ ಮಾಡುತ್ತೆ ನೋಡಿ. ಇಲ್ಲಿ ಬರ್ಡ್ ಏನ್ ಮಾಡ್ತಾ ಇದೆ? ಮೊಟ್ಟೆನ ಇಟ್ಬಿಟ್ಟು ಮೊಟ್ಟೆಗೆ ಕಾವನ್ನ ಕೊಟ್ಬಿಟ್ಟು ತಮ್ಮ ಮರಿಗಳಿಗೆ ಜನ್ಮ ಕೊಡುತ್ತೆ. ನೀವು ನಾವು ವಿಡಿಯೋದಲ್ಲಿ ನೋಡಿದ್ರಿ ಅಲ್ವಾ, ನಿಮ್ಗೆ ಈ ಟೈಪ್ ತೋರಿಸಿದ್ರೆ ಅರ್ಥ ಆಗಲ್ಲ ಅನ್ನೋ ಉದ್ದೇಶದಿಂದಾನೇ ನಾನು PPTನ ಸ್ಲೈಡ್ಸ್ನ ತೋರಿಸಿದ್ದು. ಅದರೊಳಗೆ ಪ್ರೊಸೆಸ್ ಇದೆ. ಕೋಳಿ ಮತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಣ್ಣು, ಬಟರ್ಫ್ಲೈ, ಫ್ರಾಗ್, ಅದು ಪ್ರೊಸೆಸ್ನ ನಾನು ನಿಮಗೆ ಹಾಕಿದ್ದೀನಿ. ಅದರೊಳಗೆ ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಟೈಪು ತನ್ನ ಮರಿಗಳಿಗೆ ಮೊಟ್ಟೆನ ಇಟ್ಬಿಟ್ಟು ಅದಕ್ಕೆ ಒಂದು ಎಷ್ಟು ದಿನ 15 days ಅಷ್ಟು ದಿವಸ ಇನ್ಕ್ಯುಬೇಟ್ ಮಾಡಿಬಿಟ್ಟು ತಮ್ಮ ಮರಿಗಳನ್ನ ಹೊರ ತೆಗೆಯುತ್ತೆ. ಸೊ ಬರ್ಡ್ಸ್ ಮೊಟ್ಟೆಗೆ ಇಟ್ಟು ತಮ್ಮ ಮರಿಗಳಿಗೆ ಜನ್ಮ ಕೊಡುತ್ತೆ ಅಲ್ವಾ. ಸೊ ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? ಬರ್ಡ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಥ್ರೂ ದಿ ಲೇಯಿಂಗ್ ಎಗ್ಸ್ ಅಲ್ವಾ, ಲೈಕ್ ದಿಸ್. ನೆಕ್ಸ್ಟ್, ಫ್ರಾಗ್, ಫಿಶಸ್. ಸೊ ಇದು ಈಗ ಫಾರ್ ಎಕ್ಸಾಂಪಲ್ ಎಗ್, ಇದು ಎಗ್ನ ಇನ್ನರ್ ಪಾರ್ಟ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ವಾ. ನೋಡಿ, ಇನ್ಸೈಡ್ ಆನ್ ಎಗ್. ಇಲ್ಲಿ ಏನಿದೆ? ಯೆಲೋಕ್ ಅಂತ ಇದೆ ಅಲ್ವಾ. ಈ ಯೆಲೋಕ್ ಅಂತ ಇರೋದು ಅಂದ್ರೆ ಯೆಲ್ಲೋ ಪಾರ್ಟ್, ಮೊಟ್ಟೆಯ ಇನ್ನರ್ ಪಾರ್ಟ್ ಇದೆ ಅಲ್ವಾ, ಅದು ಆಲ್ಬ್ಯುಮನ್ ಅಂದ್ರೆ ಇಲ್ಲಿ ಮೊಟ್ಟೆಯ ಒಳಗಡೆ ಯೆಲ್ಲೋ ಪಾರ್ಟ್ ಬಿಟ್ಟು ಬಿಳಿ ಟೈಪ್ ಜೆಲ್ಲಿ ಟೈಪ್ ಇರುತ್ತಲ್ವಾ, ಅದನ್ನ ಆಲ್ಬ್ಯುಮನ್ ಅಂತ ಕರಿತೀವಿ. ಅಂದ್ರೆ ಮೊಟ್ಟೆಯ ಬಿಳಿಯ ಲೋಳೆ. ನೆಕ್ಸ್ಟ್, ಔಟರ್ ಮೆಂಬ್ರೇನ್ ಅಂದ್ರೆ ಇದು ಆ ವೈಟರ್ ಪಾರ್ಟ್ ಅಲ್ಲಿ ಒಂಥರ ಪೊರೆ ಟೈಪ್ ಇರುತ್ತಲ್ವಾ, ಅದನ್ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಇನ್ನರ್ ಮೆಂಬ್ರೇನ್ ಅಂದ್ರೆ ಒಳಗಿನ ಪೊರೆಯ ಭಾಗ ಅಂತ ಕರಿತೀವಿ. ಆಮೇಲೆ ಶೆಲ್ ಅಂತ ಇದೆ ಅಲ್ವಾ. ಶೆಲ್ ಅಂದ್ರೆ ಮೊಟ್ಟೆಯ ಮೇಲೆ ಇರುತ್ತಲ್ವಾ, ಆ ತೊಗಟೆ ಟೈಪು, ಅದನ್ನ ನಾವು ಶೆಲ್ ಅಂತ
ಕರಿತೀವಿ. ಮೊಟ್ಟೆಯ ಒಳಗೆ ಇರ್ತಕ್ಕಂಥ ಒಂದು ಸ್ಟ್ರಕ್ಚರು. ಸೊ ಈ ಆಂಬ್ರಾಯ್ ಅಂದ್ರೇನು, ಭ್ರೂಣ ಆಗಿ ಇರ್ತಕ್ಕಂಥ ಒಂದು ಕೋಳಿ ಮರಿ ಕ್ರಿಯೇಟ್ ಆಗೋದು ಇದರಿಂದನೇ. ಸೊ ನಿಮಗೆ ತುಂಬ ಇದರೊಳಗೆ ಅರ್ಥ ಮಾಡ್ಕೊಳ್ಬೇಕಾದ ಈಸಿ ಕಾನ್ಸೆಪ್ಟು ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್. ಅಂದರೆ ಅನಿಮಲ್ಸ್ ಗಿವ್ ಡೈರೆಕ್ಟ್ ಬರ್ತ್ ಟು ದಿ ಯಂಗ್ ಒನ್ಸ್, ಇಟ್ ಈಸ್ ಕಾಲ್ಡ್ ದಿ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್. ಇದರಲ್ಲಿ ಎಷ್ಟು ಟೈಪ್ ಇದೆ? 2 ಟೈಪ್ ಇದೆ. ಒಂದು ಡೈರೆಕ್ಟ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಅಂಡ್ ದೋಸ್ ದಟ್ ಲೇ ಎಗ್ಸ್. ಇವಿಷ್ಟೇ ಕಾನ್ಸೆಪ್ಟು. ಆಮೇಲೆ ವಾಟ್ ಈಸ್ animals giving birth directly and what is animals laying eggs ಅಂತ ಅಷ್ಟೇನೆ. ಇದ್ರೊಳಗೆ ಏನು ಕನ್ಫ್ಯೂಸ್ ಆಗೋ ಅಂಥದ್ದು ಬೇಡ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ದು ನಾನು ಬುಕ್ಕನ್ನು ಅಂದರೆ ಆ ಲೆಸನ್ನ ಓದೋದನ್ನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ ನಿಮಗೆ ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ನು ತುಂಬ ಕಷ್ಟ ಆಗುತ್ತೆ. ಆ ವರ್ಡ್ಸ್ಗಳು ತುಂಬ ಟಫ್ ಆಗಿರೋದ್ರಿಂದ ನಿಮಗೆ ಹೇಳೋದಕ್ಕೆ ಕಂಫರ್ಟ್ನೆಸ್ಸು ಇರೋದಿಲ್ಲ, ಗೊತ್ತು ಇಲ್ಲ ಆ ವರ್ಡ್ನ ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಅಂತೇಳಿ ಮಕ್ಕಳ. ಸೊ ಅದಕ್ಕೆ ನಾನು ಒಂದ್ಸರಿ ನಿಮಗೆ ಲೆಸನನ್ನು ಓದ್ಕೊಡ್ತೀನಿ. ಸೊ ಪೇಜ್ ನಂಬರ್ 176ನ ಎಲ್ಲರೂ ಕೂಡ ಓಪನ್ ಮಾಡಿ. ಪೇಜ್ ನಂಬರ್ 176 ರೀಪ್ರೊಡಕ್ಷನ್ ಇನ್ animals. ಓಕೆ, ಸೊ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಎಲ್ಲರೂ ಓಪನ್ ಮಾಡಿದ್ರಲ್ರ. ಸೊ ನೀವು ಓಪನ್ ಮಾಡಿದ್ಮೇಲೆ ನಿಮ್ಮ ಪೆನ್ಸಿಲ್ಲು ಅಥವಾ ಪೆನ್ನಿಂದ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನೋ ಅಲ್ಲಿಂದ ನೋಡ್ತಾ ಹೋಗಬೇಕು. ಸೊ ಅಬ್ಸರ್ವ್ ಮಾಡಿ ನೀಟಾಗಿ. ಲಿವಿಂಗ್ ಥಿಂಗ್ಸ್ ಹ್ಯಾವ್ ದಿ ಎಬಿಲಿಟಿ ಟು ಮೇಕ್ ಮೋರ್ ಆಫ್ ದೇರ್ ಓನ್ ಕೈಂಡ್. ಅಲ್ಲಿ ಫುಲ್ ಸ್ಟಾಪ್ ಇದೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ರೀಪ್ರೊಡಕ್ಷನ್. ಆಮೇಲೆ ಅಲ್ಲಿನೂ ಕೂಡ ಫುಲ್ ಸ್ಟಾಪ್ ಇದೆ. ಇಫ್ ದೇ ಡು ನಾಟ್ ರೀಪ್ರೊಡ್ಯೂಸ್ ದೇರ್ ಟೈಪ್ ವಿಲ್ ಡೈ ಔಟ್, ಫುಲ್ ಸ್ಟಾಪ್. ಸೊ ನೆಕ್ಸ್ಟ್, therefore reproduction is a process by which new living being resembling the parents are produced. When it comes down to reproduction, there are basically 2 groups of animals. First one, those that directly give birth to young ones. First one, those that directly give birth to young ones. Second one, those that lay eggs. ನಾನು ಇನ್ನೊಂದು ಸಾರಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮಕ್ಕಳ. ಸೊ ಲಿವಿಂಗ್ ಥಿಂಗ್ಸ್ ಹ್ಯಾವ್ ದಿ ಎಬಿಲಿಟಿ ಟು ಮೇಕ್ more of their own kind. This process is called reproduction. If they do not reproduce, their type will die out. Therefore, reproduction is a process by which new living being resembling the parents are produced. When it comes down to reproduction, there are basically 2 groups of animals. First one, those that directly give birth to young ones. Second one, those that lay eggs. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ನಾನು ಅನಿಮಲ್ಸ್ ಸೇವಿಂಗ್ ಬರ್ತ್ ಡೈರೆಕ್ಟ್ಲಿ. ಸೊ ಇಲ್ಲಿ ನೋಡಿ, ಅನಿಮಲ್ಸ್ ಗಿವಿಂಗ್ ಬರ್ತ್ ಡೈರೆಕ್ಟ್ಲಿ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅನಿಮಲ್ಸ್ ದಟ್ ಡು ನಾಟ್ ಲೇ ಎಗ್ಸ್ ಗಿವ್ ಬರ್ತ್ ಟು ಯಂಗ್ ಬೇಬೀಸ್ ದಟ್ ಫೀಡ್ ಆನ್ ದೇರ್ ಮದರ್ಸ್ ಮಿಲ್ಕ್. Such animals are called mammals. Most mammals have hair on their body.
they also have a well-developed brain. Human being, the dogs, cats, cows, rabbits are common examples. So ಇದನ್ನ ಇನ್ನೊಂದ್ಸರಿ ಹೇಳ್ತಿದ್ದೀನಿ ನೋಡಿ. Animals giving birth directly. Animals that do not lay eggs give birth to young babies that feed on their mother's milk. Such animals are called mammals. Most mammals have hair on their body. They also have a well-developed brain. Human beings, dogs, cats, cows, rabbits are common examples. Next, mammals look after their young ones very carefully, while most mammals live on land, but there are some aquatic mammals too. Whales and dolphins are mammals found in water. ನಾನು ಇನ್ನೊಂದು ಸರಿ ಹೇಳ್ಕೊಡ್ತಿದ್ದೀನಿ. Mammals look after their young ones very carefully, while most mammals live on land, but there are some aquatic mammals too. Whales and dolphins are mammals found in water. ಆಯ್ತಲ್ವಾ? So next, egg laying animals ಅಲ್ವಾ? Egg laying animals. Many animals reproduce by laying eggs. These eggs are kept warm by the animals till the mature and the baby hatch out of it. An egg has a thin shell called the egg shell. It protects the body inside. The yolk is in the middle. It is rich in fat, vitamins and minerals. Inside the yolk there is an embryo which later and develops into the baby. So egg laying animals ಮತ್ತೊಂದು ಸಾರಿ ಓದ್ತಿದ್ದೀನಿ ನೋಡಿ. Many animals reproduce by laying eggs. These eggs are kept warm by the animals till they mature and the baby hatch out of it. An egg has a thin shell called the egg shell. It protects the baby. Inside the yolk is the middle. It is rich in fat, vitamins and minerals. Inside the yolk there is an embryo which later on develops it into the baby. So ಆಯ್ತಲ್ವಾ? ಈ ಕಡೆ ಬನ್ನಿ ಮಕ್ಕಳ. ಸೊ ನಾನು ಇಲ್ಲಿಂದ ಓದ್ತಿದ್ದೀನಿ. There is a white and soft jelly-like substance outside the yolk known as the albumen. It is rich in protein and also acts as a protection for the yolk and the embryo. ಆಯ್ತಲ್ವಾ? Birds keep their eggs in their nests. The mother keeps the eggs warm by sitting on them. This is called incubation. This process is continued till the egg matures and the new baby hatch out. ಇನ್ನೊಂದು ಸಾರಿ ಓದ್ಕೊಡ್ತಿದ್ದೀನಿ ನೋಡಿ. There is a white and soft jelly-like substance outside the yolk known as the albumen. It is rich in protection and also acts as a protection for the yolk and the embryo. Birds and keep their eggs in their nests. The mother
keeps the eggs warm by sitting on them. This is called incubation. This process is continued till the egg matures and the new baby hatch out. Fishes lay thousands of eggs at a time. Their eggs do not have shells. They are covered by a jelly-like substance which protects them under water. ಇನ್ನೊಂದು ಸಾರಿ ಹೇಳ್ತಿದ್ದೀನಿ. Fishes lay thousands of eggs at a time. Their eggs do not have shells. They are covered by a jelly-like substance which protects them under water. ಆಯ್ತಲ್ವಾ? So next, reptiles also lay eggs. These eggs have a thicker leather type covering on top of them. ಇನ್ನೊಂದು ಸರಿ ಹೇಳ್ತಿದ್ದೀನಿ. Reptiles also lay eggs. These eggs have a thicker leather type covering on top of them. Adult frogs lay their eggs in water. Similar to fish eggs, these eggs are also covered by a jelly-like substance. ಇನ್ನೊಂದು ಸರಿ ಹೇಳ್ತಿದ್ದೀನಿ. Adult frogs lay their eggs in water. Similar to fish eggs, these eggs are also covered by a jelly-like substance. So next makla, many insects also lay eggs like the butterfly and cockroach. The larva of the housefly is called a maggot and a baby cockroach is called a nymph. So it is the lesson of reproduction in animals. So ಇದರೊಳಗೆ ನಾನು ಯಾವುದು those that directly give birth to young ones ಅಂತ ಇದೆಯಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವುದು ಅನಿಮಲ್ಸ್ ಗಿವಿಂಗ್ ಬರ್ತ್ ಡೈರೆಕ್ಟ್ಲಿ ಅನ್ನೋದಕ್ಕೆ ಯಾವ್ಯಾವ ಒಂದು ಅನಿಮಲ್ಸ್ ಡೈರೆಕ್ಟ್ ಆಗಿ ಬರ್ತನ್ನ ಕೊಡುತ್ತೆ ತಮ್ಮ ಮರಿಗಳಿಗೆ ಅನ್ನೋದನ್ನ ನಾನು ಎಕ್ಸಾಂಪಲ್ಸ್ ಅಂದ್ರೆ ಪಿಕ್ಚರ್ಸ್ ಅನ್ನ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಒನ್ ಹ್ಯೂಮನ್ ಬೀಯಿಂಗ್ಸ್, ಸೆಕೆಂಡ್ ಒನ್ ಡಾಗ್, ಥರ್ಡ್ ಒನ್ ಕ್ಯಾಟ್, ನೆಕ್ಸ್ಟ್ ಕೌ, ಆಮೇಲೆ ರ್ಯಾಬಿಟ್. ಸೊ ಇದಾಯ್ತಾ. ಅದೇ ರೀತಿ ಡೈರೆಕ್ಟ್ ಬರ್ತ್ನ ಕೊಡ್ತಕ್ಕಂಥದ್ದು ವಾಟರ್ ಅನಿಮಲ್ಸ್ ಯಾವುದು ಅಂದ್ರೆ ಬ್ಲೂ ವೇಲ್ ಅಂಡ್ ಫಿಶಸ್. ಗೊತ್ತಾಯ್ತಲ್ವಾ? ಇದಿಷ್ಟು ಕೂಡ ಏನು ಡೈರೆಕ್ಟ್ ಆಗಿ ಬರ್ತ್ ಅನ್ನ ಕೊಡ್ತಕ್ಕಂಥ ಒಂದು ಅನಿಮಲ್ಸ್ಗೆ ಎಕ್ಸಾಂಪಲ್. ದೋಸ್ ದಟ್ ಲೇ ಎಗ್ಸ್ ಅಂದ್ರೆ ಮೊಟ್ಟೆ ಇಡ್ತಕ್ಕಂಥವು ಯಾವುದು ಅಂದ್ರೆ ಬರ್ಡ್ಸ್, ಅದರಲ್ಲಿ ಏನಿರ್ಬೋದು, ಆಮೇಲೆ ಫಿಶಸ್, ಆಮೇಲೆ ಕಾಕ್ರೋಚಸ್ ಇರ್ಬೋದು, ಫ್ರಾಕ್ಸ್, ಫಿಶಸ್, ಇವೆಲ್ಲವನ್ನು ಕೂಡ ಏನೋ ಮೊಟ್ಟೆ ಇಟ್ಟು ಮರಿ ಮಾಡ್ತಕ್ಕಂಥ ಒಂದು ಎಗ್ ಲೇಯಿಂಗ್ ಅನಿಮಲ್ಸ್ ಅಂತ ಹೇಳಿ ಹೇಳ್ಬೋದು. ಇದನ್ನ ನಾನು ನಿಮಗೆ ಪಿಕ್ಚರ್ ಸಮೇತ ತೋರಿಸ್ತೀನಿ ಮಕ್ಕಳ. ಸೊ ಇವತ್ತಿನ ಕ್ಲಾಸು ಇಲ್ಲಿಗೆ ಇದು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.